ಹಲೋ ಎವ್ರಿವನ್, ವೆಲ್ಕಮ್ ಟು ಫುಡ್ ಕ್ರಶ್ ಮೇಘು ಲಾಗ್ಸ್. ನಾನು ನಿಮ್ಮ ಮೇಘ್ನ. ಇವತ್ತು ನಾನು ಸ್ಪೆಷಲಾಗಿ ಮಶ್ರೂಮ್ ಬಿರಿಯಾನಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತಿಂತಿರೋ ಮಶ್ರೂಮ್ ಬಿರಿಯಾನಿನ ಅದೇ ಥರ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಮತ್ತು ತರಕಾರಿಗಳು ಹೆಚ್ಚಬೇಕು ಅನ್ನೋಂಗೆ ಏನಿಲ್ಲ, ಕಡಿಮೆ ಇದರಲ್ಲೇ ಮಾಡ್ಬೋದು ನಾವು ತರಕಾರಿಗಳಿಂದ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಜೀರಾ ರೈಸು ಮತ್ತು ಬಾಸುಮತಿ ಅಕ್ಕಿನ ಅದು ಜೀರಾ ರೈಸ್ 1 ಕಪ್ಪು ಮತ್ತು ಬಾಸುಮತಿನ 1 ಕಪ್ನ ಸಮ ಪ್ರಮಾಣದಲ್ಲೇ ನಾನು ಅದನ್ನು ನೆನೆ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಮುಂಚೆ ನಾನು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ನೆನೆ ಇಟ್ಟಿರ್ತೀನಿ. ಅಳತೆ ಪ್ರಕಾರ ಹೇಳಬೇಕು ಅಂದರೆ ಇದು 1 ಕಪ್ಪು 1/4 kg ಅಷ್ಟಿದೆ. 2 ಕಪ್ ಸೇರಿದರೆ ಅರ್ಧ kg ಆಗುತ್ತೆ. ಅರ್ಧ kg ಅಷ್ಟು ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿರೋದು. ಮಸಾಲೆಗೆ ಏನೇನು ಬೇಕು ಅಂತ ರುಬ್ಕೊಳ್ಳೋಕ್ಕೆ ನೋಡೋಣ ಬನ್ನಿ. ಸ್ವಲ್ಪ ಪುದೀನ, ಕೊತ್ತಂಬರಿ, 10ರಿಂದ 12 ಹೆಸರು ಬೆಳ್ಳುಳ್ಳಿ ಸಣ್ಣದು ಜವಾರಿದು, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, 1 ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು 5-6 ಹಸಿಮೆಣಸಿನ್ಕಾಯಿ. ಮಸಾಲೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹಾಕೋಣ ಅಂತ ನಾನು 1 ಏಲಕ್ಕಿ, 4 ಮೆಣಸು, ಸ್ವಲ್ಪ ಚಕ್ಕೆ, ಸ್ವಲ್ಪ ಸ್ಟಾರ್ ಫ್ಲವರ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ತರಿಯಾಗಿ ಏನು ಬೇಡ, ಫುಲ್ ಫೈನ್ ಪೇಸ್ಟ್ ಆಗಬೇಕು, ಆ ಥರ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಥರ ರುಬ್ಕೊಳ್ಳೋಣ. ಮಸಾಲೆ ಮೊದಲಿಗೆ ರೆಡಿ ಆಗಿಬಿಟ್ರೆ ಈಗ ಒಗ್ಗರಣೆಗೆ ತುಂಬ ಈಸಿ ಆಗುತ್ತೆ. ಒಂದು ಕುಕ್ಕರಲ್ಲಿ ಈಗ ಒಂದು 7-8 ಸ್ಪೂನ್ ಎಣ್ಣೆ ಹಾಕಿ, 1-2 ಸ್ಪೂನಷ್ಟು ತುಪ್ಪ. ಎಣ್ಣೆ ತುಪ್ಪಕ್ಕಾದಮೇಲೆ 1/2 ಸ್ಪೂನ್ ಜೀರಿಗೆ, ಮಸಾಲೆಗೆ 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, 1 ಸ್ಪೂನ್ ಸೋಂಪು. ಮಸಾಲೆನ ಸ್ವಲ್ಪ ಹಾಕಿದರೆ ಸಾಕು, ಏಕೆಂದರೆ ಆವಾಗಲೇ ಮಿಕ್ಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕಿರ್ತೀವಿ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿ. ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಮಶ್ರೂಮ್ನ ಸ್ಲೈಸ್ ಆಗಿ ಒಂದು 100 ಗ್ರಾಮಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ತಿಕ್ಕಾಗಿ ಕಟ್ ಮಾಡ್ಕೊಂಡಿಲ್ಲ ನಾನು. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಕಟ್ ಮಾಡ್ಕೊಳ್ಳಿ. 10-15 ಸೆಕೆಂಡ್ಸ್ನ ಮಶ್ರೂಮ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಾಡಿಸ್ಬಿಟ್ಟು 1-2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಾಡಿಸ್ಬಿಟ್ಟು ಈಗ ಫೈನ್ ಪೇಸ್ಟ್ ಥರ ರುಬ್ಕೊಂಡಿದ್ವಲ್ಲ ಜಾರಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಎಣ್ಣೆಗೆ ಸ್ವಲ್ಪ ಚೆನ್ನಾಗಿ ಮಾಗಾಡಿಸ್ಬೇಕು ಎಣ್ಣೆಯಲ್ಲಿ, ತಕ್ಷಣ ನೀರೆಲ್ಲ ಹಾಕಬಾರ್ದು. ಇವಾಗ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. 1/2 ಸ್ಪೂನಷ್ಟು ಅರಿಶಿನ. ಬಿರಿಯಾನಿ ಮಸಾಲ ಹಾಕುವಾಗ ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ, ಅವಾಗ ಫೋನ್ ಬಂದಿದೆ ಅಲ್ಲ, ಅದೊಂದು ಸ್ಕಿಪ್ ಆಗಿದೆ. ಬಿರಿಯಾನಿ ಮಸಾಲನೂ ಹಾಕಬೇಕು. 1.5 ಸ್ಪೂನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೋಬೇಕು, ಅದೆಲ್ಲ ಕಡೆನೂ ಒಂದೋ ಥರ ಎಲ್ಲ ಚೆನ್ನಾಗಿ ಒಗ್ಗರಣೆಗೆಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಜಾರಲ್ಲಿರೋದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆ ನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ಪಿಗೆ ನಾನು 2 ಕಪ್ನ ನೀರು ಹಾಕ್ತಾಯಿದ್ದೀನಿ. 2 ಕಪ್ಪಿಗೆ 4 ಕಪ್ಪು ನೀರು ಹಾಕಿದ್ದೀನಿ ನಾನು ಇವಾಗ. ಖಾರ ನೋಡಿಕೊಂಡು, ನಿಮಗೆ ಖಾರ ಸ್ಪೈಸಿ ಅನಿಸಿರಲಿಲ್ಲ ಅಂದರೆ ಹಸಿಮೆಣಸಿನ್ಕಾಯಿ 1/4 ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ಪೈಸಿ ಇರಲಿಲ್ಲ ಅಂತ ಖಾರ ಪುಡಿ ಹಾಕ್ತಾಯಿದ್ದೀನಿ. ಆಪ್ಷನಲ್ ಖಾರ ಪುಡಿ ಎಲ್ಲ. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿನ ಹಾಕಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲಷ್ಟು ಕೂಗಿಸ್ಬೇಕು. ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅದು. ನೋಡೋಕ್ಕೂ ಸೂಪರಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು ಮಶ್ರೂಮ್ ಬಿರಿಯಾನಿನ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮಶ್ರೂಮ್ ಬಿರಿಯಾನಿನ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.